ಯಾವ ಹೂವು ಯಾರ ಮುಡಿಗೋ ಭಾಗ 111. ಪಂಕಜ್, ಯಾಕೋ ಟೈಮ್ ಚೆನ್ನಾಗಿಲ್ಲ ಕಣೋ. ಒಂದಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಎದುರಾಗುತ್ತೆ. ಈಗ ಸಾನ್ವಿಗೆ ಏನಾಗಿದೆಯೋ ಏನೋ ಕೇಳೋಣ ಅಂದರೆ ಆ ಹುಡುಗಿಗೆ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ವಿಕ್ರಮ್ ತುಂಬ ಟೆನ್ಷನ್ನಲ್ಲಿದ್ದ. ಅವನಿಗೆ ಸಾನ್ವಿ ಮೇಲೆ ಕಾಳಜಿಗಿಂತ ಪ್ರೀತಿನೇ ಜಾಸ್ತಿ ಇದೆ. ಅದು ಅವನಿಗೆ ಗೊತ್ತಾಗ್ತಿಲ್ಲ. ನಿಶಾ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಆದರೆ ಅವಳ ಬಗ್ಗೆ ಅವನು ತಲೆನೇ ಕೆಡಿಸ್ಕೊಳ್ಳಲ್ಲ. ಫೋನ್ ಮಾಡಿಲ್ಲ ಅಂತ ಅಷ್ಟೇ ಹೇಳ್ತಾನೆ. ಆದರೆ ಅವನಿಗೆ ಅವಳ ಬಗ್ಗೆ ಸಾನ್ವಿ ಮೇಲಿರೋಷ್ಟು ಕಾಳಜಿ ಇಲ್ಲ. ಅವನು ನಿಶಾನ ನೋಡಿದ ಮೊದಲ ದಿನ ಅವಳು ತುಂಬ ಒಳ್ಳೆಯವಳ ಥರ ನಾಟಕ ಮಾಡಿದ್ಲು. ಅವನು ಅದನ್ನೇ ನಿಜ ಅಂತ ನಂಬಿ ಅವಳ ಒಳ್ಳೆಯ ಗುಣಕ್ಕೆ ಮೆಚ್ಚಿ ಅವಳನ್ನು ಸಿನ್ಸಿಯರ್ ಆಗಿ ಲವ್ ಮಾಡ್ದ. ಈಗಲೂ ಕೂಡ ಲವ್ ಮಾಡ್ತಾನೇ ಇದ್ದಾನೆ. ಅವನ ಈ ಕುರುಡು ಪ್ರೀತಿ ಅವಳ ನಿಜ ಬಣ್ಣನ ತಿಳ್ಕೊಳ್ಳೋಕೆ ಅವಕಾಶ ಕೊಡ್ತಿಲ್ಲ. ಅವಳು ಬೇರೆ ಹುಡುಗನೊಂದಿಗೆ ಸಿಕ್ಕಾಕೊಂಡ್ರು ಅವಳ ಬಗ್ಗೆ ಒಂದೇ ಒಂದು ಸಣ್ಣ ಅನುಮಾನ ಕೂಡ ಇಲ್ಲ. ಆದರೆ ನನಗನ್ನಿಸುತ್ತಿರುವ ಪ್ರಕಾರ ಅವನು ನಿಜವಾಗಿ ಪ್ರೀತಿ ಮಾಡ್ತಿರೋದು ಸಾನ್ವಿ ಮೇಲೆ ಇರೋದು ದ್ವೇಷ ಅನ್ಕೊಂಡೇ ಅವನಿಗೆ ಪ್ರೀತಿ ಶುರುವಾಗಿದೆ. ಆದರೆ ಅದು ಅವನಿಗೆ ಅರ್ಥ ಆಗ್ತಿಲ್ಲ. ನನಗೆ ಯೋಚನೆ ಮಾಡಿ ಸಾಕಾಗಿದೆ. ಅವನಿಗೆ ಸಾನ್ವಿ ಪ್ರೀತಿ ಅರ್ಥ ಆಗಬೇಕು ಅಂದರೆ ನಿಶಾಳ ಸುಳ್ಳು ಪ್ರೀತಿ ಕೂಡ ವಿಕ್ರಮ್ಗೆ ಸುಳ್ಳು ಅಂತ ಅರ್ಥ ಆಗಬೇಕು. ನೋಡು ಪ್ರೀತಮ್, ದಯವಿಟ್ಟು ಆದಷ್ಟು ಬೇಗ ನಿಶಾಳ ಲವ್ ಚಾಪ್ಟರ್ನ ಕ್ಲೋಸ್ ಮಾಡಬೇಕು. ನನಗೆ ಈ ಟೆನ್ಷನ್ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅವಳ ಬರ್ತ್ಡೇ ದಿನಾನೇ ಅವಳ ಅಸಲಿ ಮುಖ ಬಯಲಾಗಬೇಕು. ನಾವು ಇವತ್ತಿನಿಂದಾನೇ ತಯಾರಿ ಶುರು ಮಾಡಬೇಕು. ಇದಕ್ಕೆ ಸರಿಯಾದ ವ್ಯಕ್ತಿನ ಇವತ್ತೇ ಹುಡುಕಬೇಕು. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅಥವಾ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ ನಿಮಗೆ ಕ್ಲೋಸ್ ಇದ್ದರೆ ದಯವಿಟ್ಟು ಅದರಲ್ಲಿ ಯಾರದ್ದಾದರೂ ಹೆಸರನ್ನು ಸಜೆಸ್ಟ್ ಮಾಡಿ. ತುಂಬ ಬುದ್ಧಿವಂತರು ಆಗಿರಬೇಕು. ನಿಶಾಳನ್ನು ಟ್ರ್ಯಾಪ್ ಮಾಡಬೇಕು. ಕಮಾನ್ ಥಿಂಕ್ ಎಂದ. ಎಲ್ಲರೂ ಯೋಚಿಸಲು ಪ್ರಾರಂಭಿಸಿದರು. ಅವರಿಗೆ ಈ ಕೆಲಸಕ್ಕೆ ಸೂಟ್ ಆಗೋವಂಥವರು ಯಾರೂ ಸಿಗಲಿಲ್ಲ. ಆಗ ಪ್ರೀತಮ್, ಇಲ್ಲ ಪಂಕಜ್, ಆ ಥರ ಹೆಲ್ಪ್ ಮಾಡೋರು ಯಾರೂ ನನಗೆ ಹೊಳಿತಿಲ್ಲ. ಕೆಲವರು ಬುದ್ಧಿವಂತರಾದರೆ ಅವರು ಈ ಕೆಲಸ ಮಾಡೋಕ್ಕೆ ಒಪ್ಕೊಳ್ಳೋರು ನೀನು ಹೇಳಿದ ಹಾಗೆ ಬುದ್ಧಿವಂತರಾಗಿರಲ್ಲ ಎಂದಾಗ ನಿತಿನ್ ಮತ್ತು ರಾಹುಲ್ ಕೂಡ ತಮ್ಮದು ಅದೇ ಪ್ರಾಬ್ಲಮ್ ಎಂದರು. ರಾಹುಲ್, ಉಳಿದಿರೋದು ನೀನೇ ಯೋಚನೆ ಮಾಡು ಪಂಕಜ್ ಎಂದಾಗ ಪಂಕಜ್ ಯೋಚನೆಯಲ್ಲಿ ಮುಳುಗಿದವನಿಗೆ ತಟ್ಟನೆ ಅವನ ತಲೆಗೆ ಬಂದಿದ್ದು ಸಂಜಯ್. ಈ ಯೋಚನೆ ಬಂದ ತಕ್ಷಣ ಅವನು ಒಮ್ಮೆ ನಕ್ಕು, ಇಂಟೆಲಿಜೆಂಟ್ ಸ್ಮಾರ್ಟ್ ಆಗಿರೋ ಒಬ್ಬ ಇದ್ದಾನೆ ನನ್ನ ಮನಸ್ಸಲ್ಲಿ, ನೀವುಗಳು ಏನಂತೀರೋ ಗೊತ್ತಿಲ್ಲ ಎಂದ. ಆಗ ಪ್ರೀತಮ್, ನೀನು ಯೋಚನೆ ಮಾಡಿದ್ಯಾ ಅದು ಇಷ್ಟು ಬೇಗ? ಅಂದರೆ ಆ ವ್ಯಕ್ತಿ ಕೆಲಸಕ್ಕೆ ಸೂಟಬಲ್ ಆಗಿರ್ತಾನೆ, ಬೇಗ ಹೇಳೋ ಯಾರು ಅಂತ ಎಂದ ಕುತೂಹಲದಲ್ಲಿ. ಪಂಕಜ್, ಅದು ಬೇರೆ ಯಾರೂ ಅಲ್ಲ, ಸಂಜಯ್, ನಮ್ಮ ಸಂಜು ಎಂದಾಗ ಎಲ್ಲರ ಮುಖ ಅರಳಿತು. ರಾಹುಲ್, ಎಸ್, ಈ ಕೆಲಸಕ್ಕೆ ಅವನೇ ಸರಿಯಾದ ವ್ಯಕ್ತಿ, ಆದರೆ ಅವನು ಒಪ್ಕೋಬೇಕಲ್ಲ ಎಂದಾಗ ಪಂಕಜ್, ಅವನ ಪ್ರೀತಮ್ ಭಾವ ಒಪ್ಪಿಸ್ತಾರೆ ಅಲ್ವಾ ಪ್ರೀತಮ್ ಭಾವ ಎಂದ ನಗುತ್ತಾ. ಎಲ್ಲರೂ ಪ್ರೀತಮ್ ಕಡೆ ನೋಡಿದರು. ಪ್ರೀತಮ್ ಸರಿ ಎಂಬಂತೆ ತಲೆಯಾಡಿಸಿದ. ನಿತಿನ್, ನಮ್ಮ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಲು ಸರಿಯಾದ ವ್ಯಕ್ತಿ ಸಿಕ್ಕಾಯಿತು. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು, ಹೇಳಿ ಏನು ಮಾಡೋದು ಅಂತ ಎಂದ. ಆಗ ಪಂಕಜ್, ನಾವೇನು ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಇರೋದನ್ನೆಲ್ಲ ಹೇಳಿ ಸಂಜುನ ಈ ಕೆಲಸಕ್ಕೆ ಒಪ್ಪಿಸಿದ್ರೆ ಸಾಕು, ಮುಂದಿನದ್ದು ಅವನೇ ನೋಡ್ಕೋತಾನೆ ಎಂದಾಗ ಅದೇ ಎಲ್ಲರಿಗೂ ಸರಿ ಅನಿಸಿತು. ವಿಕ್ರಮ್ ಟೆನ್ಷನ್ನಿಂದಲೇ ಕಾರ್ ಡ್ರೈವ್ ಮಾಡುತ್ತಿದ್ದ. ಅವನು ಮನಸ್ಸಿನಲ್ಲಿ, ನನಗೆ ಯಾಕೆ ಹೀಗೆ ಆಗ್ತಾ ಇದೆ, ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ, ಅಥವಾ ನಿಶಾಗೆ ಏನಾದರೂ ಆಗಿರಬಹುದು. ಯೋಚನೆ ಬಂದದ್ದೇ ತಡ. ತಕ್ಷಣ ಅವನು ನಿಶಾಗೆ ಕಾಲ್ ಮಾಡಿದ. ನಿಶಾ ಕಾಲ್ ರಿಸೀವ್ ಮಾಡಿ, ಓ ವಿಕ್ರಮ್, ನೀನು ಯಾವಾಗಲೂ ನಾನು ಬ್ಯುಸಿ ಇರಬೇಕಾದ್ರೆ ಕಾಲ್ ಮಾಡ್ತೀಯ. ನೋ, ಐ ಆಮ್ ಬ್ಯುಸಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಹಾಗೆ ರಾತ್ರಿ ಕೂಡ ಪಾರ್ಟಿ ಇದೆ, ಪ್ಲೀಸ್ ಇನ್ 2 ಡೇಸ್ ನನಗೆ ಕಾಲ್ ಮಾಡಬೇಡ. ಇನ್ 2 ಡೇಸ್ ಕಳೆದ ಮೇಲೆ ನಾನು ಫ್ರೀ ಆದರೆ ನಾನೇ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ವಿಕ್ರಮ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ. ಅವನಿಗೆ ಇತ್ತೀಚೆಗೆ ನಿಶಾ ತನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತು. ನಿಶಾ ಚೆನ್ನಾಗಿದ್ದಾಳೆ, ಆದರೂ ನನಗೆ ಯಾಕೆ ಈ ಥರ ಸಂಕಟ ಆಗ್ತಾ ಇದೆ, ಯಾಕೆ ನನ್ನ ಮನಸ್ಸಿಗೆ ಇಷ್ಟು ಕಷ್ಟ ಆಗ್ತಾ ಇದೆ. ಅಪ್ಪ ಅಮ್ಮ ಅಂದ್ಕೊಂಡವನು ರಾಮುಗೆ ಕಾಲ್ ಮಾಡಿ, ಅಮ್ಮ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳ್ದ. ಅದಕ್ಕೆ ರಾಮು, ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೀವಿ ಕಣೋ, ಯಾಕೆ ಕೇಳ್ತಾ ಇದ್ದೀಯಾ
ಎಂದ. ಅದಕ್ಕೆ ವಿಕ್ರಮ್, ಏನೂ ಇಲ್ಲಪ್ಪ, ಸುಮ್ಮನೆ ಕೇಳಿದೆ. ಮತ್ತೆ ಸಾನ್ವಿ ಎಲ್ಲಿ ಎಂದ. ಅದಕ್ಕೆ ರಾಮು, ಕೂಸು ಸಿಟಿಗೆ ಹೋಗಿತ್ತು, ಸುಸ್ತಾಗಿತ್ತಂತೆ, ಅದಕ್ಕೆ ಹೋಗಿ ಮಲ್ಕೊಂಡೈತೆ ಎಂದ. ಆಗ ವಿಕ್ರಮ್, ಸರಿಯಪ್ಪ, ನಾನು ಮನೆಗೆ ಬರ್ತಾ ಇದ್ದೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಮತ್ತೆ ಅವನ ಮನಸ್ಸಿನಲ್ಲಿ ಯೋಚನೆ ಶುರುವಾಯಿತು. ನಾನು ಅಂದ್ಕೊಂಡಾಗೆ ಸಾನ್ವಿಗೆ ಏನಾದರೂ ಆಗಿರಬಹುದಾ? ಏನೋ ಹೇಳಿಕೊಳ್ಳಲಾರದ ಸಂಕಟ. ನಿಶಾ, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಅಂದರೆ ನಾನು ಅಂದುಕೊಂಡಂತೆ ಸಾನ್ವಿಗೆ ಏನೋ ತೊಂದರೆ ಆಗಿದೆ. ಅವಳಿಗೆ ತೊಂದರೆ ಆಗಿರೋದಕ್ಕೇನಾ ನನಗೆ ಹೀಗೆ ಸಂಕಟ ಆಗ್ತಾ ಇರೋದು? ಅವಳಿಗೆ ನೋವಾದರೆ ನನ್ನ ಹೃದಯ ಯಾಕೆ ಹಿಂಡಿದಾಗೆ ಆಗ್ತಾ ಇದೆ? ಸಾನ್ವಿಗೆ ಏನಾಗಿದೆ ಎಂದು ಯೋಚಿಸುತ್ತಾ ಸ್ಪೀಡ್ ಇನ್ನೂ ಜಾಸ್ತಿ ಮಾಡಿದ. ಅವನಿಗೆ ಯಾಕೋ ಎಸ್ಟೇಟ್ನ ದಾರಿ ಎಂದಿಗಿಂತ ದೂರ ಮತ್ತು ಡ್ರೈವ್ ಮಾಡೋದು ಕಷ್ಟ ಅನ್ನಿಸ್ತಿತ್ತು. ಅವನ ಮನಸ್ಸಿಗೆ ಏನು ಹೇಳಿಕೊಳ್ಳಲಾರದ ಸಂಕಟ. ಯಾವಾಗ ಸಾನ್ವಿನ ನೋಡ್ತೀನೋ ಅಂತ ಅವನ ಮನಸ್ಸು ತುಡಿಯುತ್ತಿತ್ತು. ಅರ್ಧ ಗಂಟೆಯೊಳಗೆ ವಿಕ್ರಮ್ ಮನೆ ತಲುಪಿದ. ಅವನು ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಕಾಣಲಿಲ್ಲ. ಲಕ್ಷ್ಮಿ ಮಾತ್ರ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಅವಳ ಬಳಿ ಬಂದ ವಿಕ್ರಮ್, ಲಕ್ಷ್ಮಮ್ಮ, ಅಪ್ಪ ಅಮ್ಮ ಎಲ್ಲಿ ಎಂದು ಕೇಳಿದ. ಆಗ ಲಕ್ಷ್ಮಿ, ಪಾಪ ಸ್ವರ್ಣಮ್ಮ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಮಲಗಿದ್ದಾರೆ. ರಾಮಪ್ಪ ಸಾವುಕಾರ ಶಂಕರಣ್ಣನ ಮನೆಗೆ ಹೋದ್ರು ಎಂದಿದ್ದಕ್ಕೆ ವಿಕ್ರಮ್, ಸಾನ್ವಿ ಎಲ್ಲಿ ಎಂದು ಕೇಳಿದ. ಲಕ್ಷ್ಮಿ ವಿಕ್ರಮ್ ಮುಖವನ್ನು ಆಶ್ಚರ್ಯದಿಂದ ದಿಟ್ಟಿಸುತ್ತಾ, ಸಾನ್ವಿ ಅಮ್ಮ ಕೂಡ ಮಲಗಿದ್ದಾರೆ. ತಕ್ಷಣ ವಿಕ್ರಮ್ ತಾನು ತಂದಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಸಾನ್ವಿಯ ರೂಮ್ ಕಡೆ ವೇಗವಾಗಿ ನಡೆದ. ಲಕ್ಷ್ಮಮ್ಮ ವಿಕ್ರಮ್ನನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಳು. ಸಾನ್ವಿಯ ರೂಮ್ ಬಳಿ ಬಂದ ವಿಕ್ರಮ್ ಬಾಗಿಲು ಬಡಿಯುತ್ತಾ, ಸಾನ್ವಿ ಓಪನ್ ದ ಡೋರ್ ಎಂದಿದ್ದಕ್ಕೆ ಗಾಬರಿಯಾದ ಸಾನ್ವಿ, ಯಾಕೆ ಡೋರ್ ಓಪನ್ ಮಾಡಬೇಕು? ಮಾಡಲ್ಲ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ವಿಕ್ರಮ್ ಸರ್ ಎಂದಳು. ವಿಕ್ರಮ್ ಕೋಪದಿಂದ, ಸಾನ್ವಿ ತಕ್ಷಣ ಡೋರ್ ಓಪನ್ ಮಾಡಿದ್ರೆ ಸರಿ, ಇಲ್ಲಾಂದರೆ ಬಾಗಿಲನ್ನ ಒಡೆದು ಒಳಗೆ ಬರಬೇಕಾಗತ್ತೆ ಎಂದಾಗ ಸಾನ್ವಿ ಗಾಬರಿಯಿಂದ ಡೋರ್ ತೆಗೆದು ಆಚೆ ಬಂದವಳು ತಕ್ಷಣ ಡೋರ್ ಲಾಕ್ ಮಾಡಿ, ಯಾಕೆ ವಿಕ್ರಮ್ ಸರ್ ನನ್ನ ಪಾಡಿಗೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲ್ಲ? ಯಾಕೆ ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇರ್ತೀರಾ ಎಂದಳು. ಅವಳ ಮಾತನ್ನು ಕೇಳಿಸಿಕೊಳ್ಳದೆ ವಿಕ್ರಮ್ ಅವಳ ಕೈಯನ್ನು ಹಿಡಿದು ಗೆಸ್ಟ್ ರೂಮ್ ಕಡೆ ಕರೆದುಕೊಂಡು ಬಂದ. ಸಾನ್ವಿ, ಬಿಡಿ ಸರ್, ನನ್ನ ಕೈ ಬಿಡಿ, ಯಾಕೆ ಯಾವಾಗಲೂ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತೀರಾ ಎಂದಾಗ ವಿಕ್ರಮ್, ಮಾತಾಡಬೇಡ, ಈಗ ನೀನು ನನ್ನ ಪೇಷಂಟ್ ಮಾತ್ರ, ನಾನು ಡಾಕ್ಟರ್. ಒಂದು ಮಾತಾಡಿದರೆ ನಿನ್ನನ್ನು ಎಳ್ಕೊಂಡು ಹೋಗಿ ನಿನ್ನ ಅತ್ತೆ ಮಾವನ ಮುಂದೆ ನಿಲ್ಲಿಸ್ತೀನಿ. ನಿಜ ಹೇಳು, ಇವತ್ತು ಆ ಹುಡುಗರು ಮಾಡಿದ ಗಲಾಟೆಯಲ್ಲಿ ನಿನಗೆ ಚಾಕು ಏಟ್ ಬಿದ್ದಿದೆಯಾ? ಕಮಾನ್ ಟೆಲ್ ಮಿ ದ ಟ್ರೂತ್ ಕಿರಿಚುವ ಧ್ವನಿಯಲ್ಲಿ. ಅದನ್ನು ಕೇಳಿ ಸಾನ್ವಿಗೆ ಒಮ್ಮೆ ಭಯವಾಯಿತು. ಅವಳು ಹಿಂದೆಂದೂ ವಿಕ್ರಮ್ನನ್ನು ಆ ರೂಪದಲ್ಲಿ ನೋಡಿರಲಿಲ್ಲ. ಅವಳು ಸ್ವಲ್ಪ ಭಯದಿಂದಲೇ 1 ನಿಮಿಷ ಬರ್ತೀನಿ ಎಂದು ಹೇಳಿ ಅಲ್ಲೇ ವಾರ್ಡ್ರೋಬ್ನಲ್ಲಿ ಇದ್ದ ಅವಳ ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಬಟ್ಟೆ ಬದಲಿಸಿ ಬಂದಳು. ಅವಳ ಸೊಂಟಕ್ಕೆ ಬಿಗಿದುಕೊಂಡಿದ್ದ ದುಪ್ಪಟ ಹಾಗೇ ಇತ್ತು. ಅವಳು ನಿಧಾನವಾಗಿ ಹಾಸಿಗೆಯ ಮೇಲೆ ಕೂರುತ್ತಾ ಸಂಕೋಚದಿಂದಲೇ ತನ್ನ ಟೀ ಶರ್ಟನ್ನು ಸ್ವಲ್ಪ ಮೇಲೆ ಸರಿಸಿ ದುಪ್ಪಟವನ್ನು ತೆಗೆದಳು. ದುಪ್ಪಟವು ರಕ್ತಸಿಕ್ತವಾಗಿತ್ತು. ಅದನ್ನು ನೋಡಿ ಗಾಬರಿಯಾದ ವಿಕ್ರಮ್ ಸಾನ್ವಿಯ ಪಕ್ಕದಲ್ಲಿ ಕುಳಿತು ಪಕ್ಕೆಯಲ್ಲಿ ಆಗಿದ್ದ ಗಾಯವನ್ನು ಸೂಕ್ಷ್ಮವಾಗಿ ಗಮನಿಸಿದ. ನಂತರ ಗಾಯವನ್ನೆಲ್ಲ ಕ್ಲೀನ್ ಮಾಡಿ ನೋಡಿದಾಗ ಗಾಯ ಸ್ವಲ್ಪ ದೊಡ್ಡದಾಗಿ ಆಗಿತ್ತು, ಆದರೆ ಅದಕ್ಕೆ ಸ್ಟಿಚ್ನ ಅಗತ್ಯವಿರಲಿಲ್ಲ. ಅವನು ನಿಧಾನವಾಗಿ ಗಾಯಕ್ಕೆ ಔಷಧಿ ಹಾಕಿ ಡ್ರೆಸ್ಸಿಂಗ್ ಮಾಡಿದ. ನಂತರ ಇಂಜೆಕ್ಷನ್ ಕೊಟ್ಟು ಸಾನ್ವಿಯನ್ನೊಮ್ಮೆ ಕೋಪದಿಂದ ನೋಡಿದ. ಸಾನ್ವಿಯ ಹೃದಯ ಭಯದಿಂದ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಮುಂದೇನು? ಸಾನ್ವಿ ಮಾಡಿದ ಈ ತಪ್ಪಿಗೆ ವಿಕ್ರಮ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.